ನಮಗೆ ನನ್ನ ಕುಟುಂಬ ಇದೆ, ನನ್ನ ಗೆಳೆಯರಿದ್ದಾರೆ, ಎಲ್ಲರೂ ಇದ್ದಾರೆ. ಅದೆಲ್ಲರದ್ರ ಜೊತೆಗೆ ಚಿತ್ರರಂಗಕ್ಕೆ ನಾನು ಬಂದಾಗಿಂದ ನನ್ನನ್ನು ಎಲ್ಲ ಥರದಲ್ಲೂ ಬೆಂತಟ್ಟಿದ ಅಣ್ಣಂದಿರಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಥರ ಅವರು ಬಂದು ನನ್ನ ಜೊತೆ ನಿಂತಿದ್ದಾರೆ. ಆ ಥರ ಇವತ್ತು ಒಬ್ಬ ಅಣ್ಣ ಬಂದಿದ್ದಾನೆ. ಅಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫು, ಸ್ವಲ್ಪ ಸ್ಟ್ರೈಟು, ಆದರೆ ಅಷ್ಟೇ ಎಮೋಷನಲ್, ಅಷ್ಟೇ ಭಾವಜೀವಿ. ಅದು ಎಷ್ಟು ಅಂದರೆ ನಾನು ಹಿಂಗೆ ಈಗ ಏನಾದರೂ ಒಂದು ಈಗ ನಾನು ಎಷ್ಟು ಬ್ಯುಸಿಯಾಗಿರ್ತೀನಿ ಅಂದರೆ ಏನೋ ಕೆಲಸ ಮಾಡ್ತಿರ್ತೀನಿ, ಹಿಂಗೆ ಹಾಕ್ಕೊಂಡು ಓದಾಡ್ತಾ ಇರ್ತೀನಿ. ಇದ್ರ ಮಧ್ಯೆ ಸಿಕ್ಕಿದಾಗ ತಪ್ಕೊಂಡೋಣ, ಸಿಗೋಕ್ಕಾಗಿಲ್ಲ ಅಂದರೆ ನೀನು ಕೆಲಸ ಮಾಡಿಟ್ಟಲ್ಲಿ ಕೆಲಸ ಮಾಡು, ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು, ನಾನು ಖುಷಿ ಪಡ್ತೀನಿ, ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತ ಬೆನ್ನು ತಟ್ಟು ಕಳಿಸ್ತಾರೆ. ಯಾವಾಗ ಸಿಕ್ಕರು ಖುಷಿಯಾಗಿ ತಪ್ಕೋತಾರೆ. ನಾನು ಇನ್ನೂ ಇದು ಏನಾರು ಹೇಳಬೇಕು ಅಂತ ಬರ್ತೀನಿ. ನನಗೆ ಫಸ್ಟು ನಂದು ಒಂದು ಇಶ್ಯೂ ಆದಾಗ ನನಗೆ ಇನ್ನೂ ನೆನಪಿದೆ, ಒಂದು ಮೆಸೇಜ್ ಬಂತು, ದರ್ಶನ್ ಯೋರ್ಚಿನ ಕಾಲ್ ಮೀ ಅಂತ. ಸಿಂಗಾಪುರಲ್ಲಿ ಇದ್ರು ಅವರು, ವಾಟ್ಸಪ್ ಕಾಲ್ ಮಾಡೋದು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ರೆಗ್ಯುಲರ್ ಆಗಿ ಇದೆಲ್ಲ ಚಾಲೆಂಜಸ್ ಬರ್ತಾ ಇರುತ್ತೆ ಬೆಳಿಬೇಕಾದ್ರೆ, ನಾವೆಲ್ಲ ಇದೀವಿ, ಧೈರ್ಯವಾಗಿರು, ನೀನು ಕರೆಕ್ಟಾಗೆ ಮಾತಾಡ್ತಾ ಇದೀಯ, ಹಂಗೆ ಇರು ಅಂತ ಹೇಳಿ ಸಿಂಗಾಪುರಿಂದ ಫೋನಲ್ಲಿ ಫೋನ್ ಇಟ್ಟಿದ್ದೆ. ಅಂದರೆ ಯಾವಾಗಲೂ ಜೊತೆಗಿರಬೇಕು ಅಂತ ಏನಿಲ್ಲ ಅಲ್ಲ. ಯಾರಿಗಾದ್ರೂ ನಮ್ಮವ್ರಿಗೆ ಒಂದು ತೊಂದರೆ ಆದಾಗ ಇಲ್ಲ ಇಲ್ಲಿ ನಾನು ಇರಬೇಕು ಅಂತ ಅನ್ಸುತ್ತಲ್ಲ, ಅವನು ಒಳ್ಳೆ ಅಣ್ಣ. ತಗರು ಪಲ್ಯ ನಾವು ಹಿಂಗಿದೆ, ಹಿಂಗೆ ಮಾಡಬೇಕು ಅಂತ ಹೇಳಿ ನಾನು ಪ್ರೇಮಣ್ಣ ಇಬ್ಬರು ಸೆಟ್ಟಿಗೆ ಹೋದ್ವಿ. ನಮ್ಗೆ ಬರಲ್ಲ ಚಿನ್ನ ಅಂದರು. ನನ್ನ ಮುಖ ಹಂಗೆ ಒಂಚೂರು ಸಪ್ಪಗಾಯ್ತು. ಬತ್ತೀನಿ ನಡ್ಯ ಕಳ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಆ್ಯಂಡ್ ಖಂಡಿತ ಇವತ್ತು ಇಡೀ ನಮ್ಮ ತಂಡಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗಾಯ್ತು ಅವ್ರು ಬಂದಿದ್ದು. ಅದು ನಿಜಕ್ಕೂ ಖುಷಿ. ಇಡೀ ತಂಡಕ್ಕೆ ಒಂದು ಒಳ್ಳೆ ಎನರ್ಜಿ ಬಂದಿದೆ. ಆ್ಯಂಡ್ ನಿಮಗೆಲ್ಲ ಟ್ರೈಲರ್ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ನಟ ಆಗಿ ತುಂಬ ತಪ್ಪುಗಳು ಮಾಡಿದ್ದೀನಿ. ಏಕೆಂದರೆ ಅದು ನನ್ನ ಅನಿವಾರ್ಯತೆ, ಅದು ನನ್ನ ಅವಶ್ಯಕತೆ. ನನ್ನ ಇಂಡಸ್ಟ್ರಿಗೆ ಬಂದಾಗಿಂದ ನಾನು ಇಲ್ಲಿವರೆಗೂ ಬಂದು ನಿಂತ್ಕೊಳ್ಳೋಕ್ಕೆ ನಾನು ಪ್ರಾಜೆಕ್ಟ್ಗಳನ್ನ ಮಾಡಬೇಕಿತ್ತು, ಬಂದಿದ್ರಲ್ಲಿ ಬೆಟರ್ ಚೂಸ್ ಮಾಡ್ಕೊಂಡು ಮಾಡಿದ್ದೀನಿ.